ಟು ಪ್ರೊಜೆಕ್ಷನ್ ಲೈಟ್ಸ್ ನೋಡ್ಕೊಳ್ಳೋಣ. ಮಿಡಿಲ್ ಟೈಪ್ ಆ ಥರ ಲೈಟ್ಸು ಅದೇ ಫಾರೆನ್ಸ್ ಇಲ್ಲ ಬರೀ ಫಸ್ಟು ಆರ್ ಅಂತ ಬರಲ್ಲ ಆರ್ ಪಿ ಎಮ್ ಮೋಟರ್ಸು ಅದಿದು ಇದು ಗಾಡಿ ಫೀಚರ್ಸ್ ಅಂತ 2 ಲೀಟರ್ ಫಾರ್ಮೇಷನ್ ಡಬಲ್ ಅಡ್ರೆಸ್ ಬರುತ್ತೆ ಅದೊಂದು ಫೀಚರ್ಸ್ ಗಾಡಿ. ಇಪ್ಪತ್ತು ಅಡ್ಜಸ್ಟ್ ಆಗುತ್ತೆ ಅನ್ಕೋತೀನಿ ನೋಡಿ. ಇಲ್ಲಿ ಇದು ಕಡೆ ಅಡ್ಜಸ್ಟ್ ಆಗುತ್ತೆ, ಇದು ಹಿಂದಕ್ಕೆ ಇದೆ ಮುಂದೆ ಎಲೆಕ್ಟ್ರಾನಿಕ್ ಸಗಡ ಆಗುತ್ತೆ ಇವಾಗ. ಯಾಕೋ ಕೀಲೆಸ್ ಅನಿಸಿಲ್ಲ, ಫೀಚರ್ ಮಿಸ್ ಆಗಿದೆ ಗಾಡಿಗೆ. ಈಗ ಜೋಸ್ಕೊಂಡು ಕೀಲೆಸ್ ಇಲ್ಲ ಅಂತ ಅನಿಸಿಲ್ಲ, ನಾರ್ಮಲ್ ಕೊಟ್ಟಿದ್ದಾನೆ. ತಕ್ಕಂಥ ಗ್ರೌಂಡೇ ಚೆನ್ನಾಗಿದೆ, ಗ್ರೌಂಡಸ್ ಚೆನ್ನಾಗಿದೆ ಗಾಡಿದು. ಅವರಂತ ಹೊಟ್ಟಿದ್ದಾರೆ ಕ್ರೋಮಲ್ಲಿ. Just turn your wheel and say welcome to Autodesk. That's it. Just turn your wheel and say welcome. Can you do that, guys? Now which is that? ಕಪ್ಕೊಂಡಿದ್ದೀನಿ ನಾನು 6 ಫೀಟ್ ಅಲ್ಲದು ಕಪ್ಕೊಳ್ಳೋದು ಒಂದು ಕೈಯಲ್ಲಿ ತಿಂಗಳ ಗಾಡಿ ಸೀಟ್ ಕಪ್ಕೊಳ್ಳೋದಾಗಿದೆ. ಎಲೆಕ್ಟ್ರಿಕ್ ಫಿಟ್ ಆಗಿದೆ, ಡ್ರೈವರ್ ಸೀಟ್ ಎಲೆಕ್ಟ್ರಿಕ್ ಸೀಟ್ ಅಡ್ಜಸ್ಟ್ ಫಸ್ಟ್ ಗೇಟ್ ಅದು ಅಡ್ಜಸ್ಟ್ ಆಗುತ್ತೆ ಅನ್ಕೊಳ್ಳೋಣ ಸೀಟ್. ಒಂದು ಕಪಡ ಇದೆ ಸೀಟ್ ಒಮ್ಮೆ ಹಟ್ಟಿಗಿದೆ ನಾನು ಸೇವಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಸಂತೋಷ ಇಲ್ಲ ಬರುತ್ತೆ, ಸಂತೋಷ ಮೇಲೆ ಇದೆ, ಸಂತೋಷ ಇಲ್ಲ ಆಗಿದೆ. ಆಮೇಲೆ ಇಷ್ಟೇ ಫೀಚರ್ ಅಂತೂ ಒಳ್ಳೆ ಹಿಂಗಿದೆ, ನಮ್ಮ ಲಬ್ಬಿಂಗ್ ಇದೆ ಸ್ಪೇಸ್, ಒಳ್ಳೆ ಗಾಡಿ ಚೆನ್ನಾಗಿದೆ ಫೀಚರ್. ಫುಲ್ ಬಂದು ಜಾಸ್ತಿ ಜನಸ್ ಆಗಿಲ್ಲ, ಹಳೆ ಬಾಕ್ಸನ್ ಮೋಷನ್ ಹಂಗೆ ಬರ್ತದೆ. ಅದೇ ಎಲ್ ಇ ಡಿ ಟೈಲೈಟು, ಡಿಫಾಗರು, ಎಲ್ ಇ ಡಿ ಸ್ಕಿಪ್, ಎಲ್ ಇ ಡಿ ಟೈಲೈಟು, ಶಾಕ್ ಅಂಟನ ಮತ್ತು ಕ್ರೋಮ್ ಫಿನಿಶು ಕೊಟ್ಟಿದ್ದಾರೆ. ಇಲ್ಲಿ ಬಾಕ್ಸನ್ ಬ್ಯಾಚಿಂಗ್ ಕೊಟ್ಟಿದ್ದಾರೆ. ಟಿಕೋನ್ ಅಂತಿದೆ, 4 ಮೋಷನ್ ಇದೆ, ಇದು ಆನ್ಲೈನು. ಆ್ಯಂಡ್ ಹಿಂಗೆ ಬರುತ್ತೆ ಫಿನಿಶು. ಒಂದು ಕೂತು ಬೂಟ್ ನೋಡ್ಕೊಳ್ಳಿ, ಒಳ್ಳೆ ಸ್ಪೇಷಿಯಸ್ ಬೂಟ್ ಇದ್ದಾವೆ. ಸ್ಪೇಷಿಯಸ್ ಬೂಟ್ ಇದೆ ನಿಮಗೆ. ಆಲ್ಮೋಸ್ಟ್ ಒಂದು ಡೀಸೆಂಟ್ ಒಂದು ಲಾಸ್ಟಿಗೆ ಉತ್ತಮವಾಗುತ್ತಿಲ್ಲ ಅಲ್ಲದೆ. ಸ್ಟೆಪ್ನಿ ಕಾಟಿದೆ, ಸ್ಟೆಪ್ನಿ ಇದೆ. ಆ್ಯಂಡ್ ಇಲ್ಲೊಂದು ಜಾಕ್ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಸ್ಪೇಷಿಯಸ್ ಇದೆ ಗಾಡಿ ಅಂದ್ಕೊಳ್ಳಿ, ಸ್ಪೇಷಿಯಸ್ ಆಗಿದೆ. 60-40 ಸ್ಪೀಡ್ ಆಗುತ್ತೆ ಗೊತ್ತಿಲ್ಲ, ಇದು ಒಳ್ಳೆ ಸ್ಪೇಸ್ ಇದೆ. ಏನೂ ಫ್ಯಾನ್ಸಿ ಬಟನ್ ಇಲ್ಲ, ಮನೆಯಲ್ಲೇ ಕ್ಲೋಸ್ ಮಾಡಬೇಕಿದೆ ದಿಕ್ಕಿನ ನೀವು. ಬಟ್ ತುಂಬ ಹೆವಿ ಇದೆ ಗಾಡಿ, ಫುಲ್ ಮೆಟಲ್ ಗಾಡಿ ಇದು ಬಾಕ್ಸ್ವಾಗನ್ ಮಾಡೋದು ತಿಗೋನು. ಆ್ಯಂಡ್ ನೀವು ಟೈರಿಗೆ ಬಂದರೆ ಸೈಜು ಬ್ರಿಸ್ಟೋನೆಲ್ಲ ಟೈರ್ ಇದಕ್ಕೆ, ಎಲ್ಲ ಈ ಬ್ರ್ಯಾಂಡ್ ಟೈರ್ ಕೊಟ್ಟಿದ್ದಾರೆ. ಅದಕ್ಕೆ ಡೆಮೆಂಕೆಟ್ ವೀಲ್ಸ್ ಕೊಟ್ಟಿದ್ದಾರೆ. ಆಲ್ಫೋ ಡಿಸ್ಪ್ಲೇ ಬರುತ್ತೆ ಗಾಡಿಗೆ. ಆ್ಯಂಡ್ ಟೈರ್ ಸೈಜು 250/45, 245/45 R19 ಟೈರ್ ಬರುತ್ತೆ ಇದಕ್ಕೆ ಸರ್. ಒಳ್ಳೆ ಡೀಸೆಂಟ್ ಸೈಜು. ಅದೀಗ ಹೈಕೂಲೇಟ್ ಬರುತ್ತೆ ಅಂತ ಇಲ್ಲಿ ಬರುತ್ತೆ ಸನ್ ರೂಫ್ ಗಾಡಿದು. ನಮಗೆ ಡ್ರೈವರ್ ಸೀಟ್ಗೆ ಬರೀ ಕೀಲೆಸ್ ಇಲ್ಲ, ಎಂಟ್ರಿ ಇಲ್ಲ ಗಾಡಿಗೆ. ಹಿಂಗೆ ಬಂದರೆ ನಮಗೆ ಈ ಥರ ಬರುತ್ತೆ. ಇಲ್ಲಿ ಆಲಲ್ಲಿ ಹೆಲ್ತ್ ಕಂಟ್ರೋಲ್ ಬೇರೆ ಕಂಟ್ರೋಲ್ಸು ಪವರ್ಸ್ ಎಲ್ಲ ಬರುತ್ತೆ ನಿಮಗೆ. ಆ್ಯಂಡ್ ಫಿನಿಶ್ ಅದು ಸಕಾಲ ಫಿನಿಶಿಂಗ್ ಬರುತ್ತೆ, ಅದು ಫಿನಿಶು. ಆ್ಯಂಡ್ ನಮ್ಮದು ಡ್ರೈವರ್ ಕಾರ್ಪೆಟ್ ಹಿಂಗೆ ಬರುತ್ತೆ, ಹೇಗೋದು ಹಿಂಗೆ ಬರುತ್ತೆ ಗಾಡಿದು. ಆ್ಯಂಡ್ ಕಮಿಂಗ್ ಟು ಅದು ಡ್ರೈವರ್ ಕಾರ್ಪೆಟ್ಗೆ ಅಡ್ಜಸ್ಟ್ ಎಲಿಟೇಟರ್ ಸೀಟ್ಸ್ ಕೊಟ್ಟಿದ್ದಾರೆ. ಈಗೂ ಆ್ಯಕ್ಟಿವ್ ಸೀಟ್ಸ್ ಅಂತ ಕಾಣಿಸ್ತದೆ ನಮಗೆ, ಮನೇಲಿ ತುಂಬಿದ್ರೆ ಸೀಟ್ಸ್ ಬರುತ್ತೆ. ಆ್ಯಂಡ್ ಕಮಿಂಗ್ ಟು ದ ಡ್ಯಾಶ್ ಬೋರ್ಡ್ ಹಿಂಗೆ ಕಾಣಿಸುತ್ತೆ.
ಕಮಿಂಗ್ ಟು ದ ಡ್ಯಾಶ್ ಬೋರ್ಡ್ ಒಳ್ಳೆ ಫಾರಿನ್ ಕಾರ್ ಥರ ಇದೆ ವರ್ಕ್ಸ್ ಜರ್ಮನ್ ಇಂಜಿನಿಯರ್ ಹಿಂಗಿರುತ್ತೆ ಹಂಗಿದೆ ಗಾಡಿ ಥರ ಇದೆ ಫೀಲು ಆಟೋಟಿಕ್ ಗಾಡಿ ಹಿಂಗಿದೆ ನೋಡಿ ಆಲ್ ಕಂಟ್ರೋಲ್ ಅದು ಹಿಂಗೆ ಬರುತ್ತೆ ಕ್ರೂಸ್ ಕಂಟ್ರೋಲಲ್ಲಿ ಲೆಫ್ಟ್ ಕೊಟ್ಟಿದ್ದಾರೆ ಸೆಟ್ಟಿಂಗ್ಸ್ ಮೋಡ್ ಸೆಟ್ಟಿಂಗ್ಸ್ ಎಲ್ಲ ವರ್ಕ್ಸ್ ವ್ಯಾಗನು ಆ್ಯಂಡ್ ಇಲ್ಲಿ ವಾಯ್ಸನ್ನೆಲ್ಲ ರೈಟಲ್ಲಿ ಇದೆ ಇದು ಸೆಟಪ್ ಚೇಂಜ್ ಆಗಿದೆ ಅಂತ ಸೆಟಪ್ ಚೇಂಜ್ ಆಗಿದೆ ಆ್ಯಂಡ್ ಇಲ್ಲಿ ಒಂದು ನಿಮಗೆ ಪೆಡಲ್ ಶಿಫ್ಟ್ ಕೊಟ್ಟಿದ್ದಾರೆ ಅದು ಪೆಡಲ್ ಶಿಫ್ಟ್ ಇದೆ ಗಾಡಿಗೆ ಮೊದಲು ಮರ್ಕೊಂಡು ಇಲ್ಲಿ ನಿಮಗೆ ಆಲ್ ಬಿಂಚಿಂಗಲ್ಲಿ ಲೆಫ್ಟಲ್ಲಿ ಇದೆ ರೈಟಲ್ಲಿ ನಿಮಗೆ ಗೇಲೆ ರೈಟಲ್ಲಿ ಇದೆ ಅಂತ ಸೇಮ್ ನೀವು ಮಸೀರೀಸ್ ಕಾರ್ಸಲ್ಲಿ ಹೆಣ್ಣು ಗೇಲೆ ಚೇಂಜ್ ಮಾಡ್ತೀರಾ ಜಿ ಎಲ್ ಎಲ್ ಮೆಸರೀಸ್ ಹಂಗೆ ಅದರಲ್ಲಿ ಪಾರ್ಕಿಂಗಲ್ಲಿ ಇದೆ ಗಾಡಿ ಸೇಮ್ ಮಸೀರೀಸ್ ಥರ ಇದೆ ನೋಡಿ ಡ್ರೈವ್ ಮೋಡು ನ್ಯೂಟ್ರಲು ರಿಸರ್ವ್ ಪಾರ್ಕಿಂಗ್ ಇದೆ ಆ್ಯಂಡ್ ಹಿಂಗೆ ಬರುತ್ತೆ ಡಿಸ್ಪ್ಲೇ ನೋಡಿ ಡಿಸ್ಪ್ಲೇ ಆ್ಯಂಡ್ ಇದು 10.8 ಡಿಸ್ಪ್ಲೇ ಬರುತ್ತೆ ಹ್ಯೂಮಡಸ್ ಡಿಸ್ಪ್ಲೇ ಬರುತ್ತೆ ಗಾಡಿಗೆ ಎಲ್ಲ ಇಲ್ಲೇ ಕಂಟ್ರೋಲ್ ಆಗುತ್ತೆ ಗಾಡಿಗೆ ಅಂದರೆ ಸೀಟಿಂಗ್ ಅದೆಲ್ಲ ಇಲ್ಲೇ ಕಂಟ್ರೋಲ್ ಆಗುತ್ತೆ ಗಾಡಿ ಸೀಟ್ಸಲ್ಲಿ ಇಲ್ಲ ಕಂಟ್ರೋಲ್ ಮಸಾಜ್ ಸೆಟ್ಟಿಂಗ್ಗಳಿದೆ ಫುಲ್ ಕಾರ್ ಇಲ್ಲೇ ಕಂಟ್ರೋಲ್ ಆಗುತ್ತೆ ಗಾಡಿ ಅನ್ಕೊಳ್ಳೋಣ ಗಾಡಿ ಕಂಟ್ರೋಲ್ ಆಗುತ್ತೆ ಸೀಟ್ ಡಿಸ್ಪ್ಲೇ ನೋಡಿ ಹ್ಯೂಮಡಸ್ ಆಗಿದೆ ಗಾಡಿ ಇದು ಡಿಸ್ಪ್ಲೇ ನೋಡಿ ಹೆಂಗಿದೆ ಹ್ಯೂಮಡಸ್ ನಮ್ಮಲ್ಲಿ 2-1 ಲ್ಯಾಪ್ಟಾಪ್ ಥರ ಇದೆ ಡಿಸ್ಪ್ಲೇ ಇದೆ ಗಾಡಿದು ಮತ್ತು ಎ ಸಿ ವೆಂಟ್ಸು ಇದೆಲ್ಲ ಆ್ಯಂಬಲ್ ಲೈಟಿಂಗ್ ಅನ್ಕೋತೀನಿ ಹಿಂಗೆ ಬರುತ್ತೆ ಗಾಡಿ ಕಮಿಂಗ್ ಟು ದ ರೈಟಲ್ಲಿ ಬಂದರೆ ನಿಮಗೆ ಆಟೋ ಲೈಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ಲೈಟ್ ಕಂಟ್ರೋಲ್ ಇಲ್ಲಿದೆ ಆಟೋಟಿಕ್ ಹಿಂಗೆ ಬರುತ್ತೆ ಒಳ್ಳೆ ಫಿನಿಶ್ ಚೆನ್ನಾಗಿದೆ 6 hours ಬರುತ್ತೆ ಗಾಡಿಗೆ ಅಂದ್ಕೊಳ್ಳೋಣ ನೋಡಿ ಇಲ್ಲಿ ಎಂಜಿನ್ ಸ್ಟಾರ್ಟ್ ಇಲ್ಲಿ ಎಂಜಿನ್ ಸ್ಟಾರ್ಟ್ ಬಟನ್ನು ಪಾರ್ಕಿಂಗ್ ಮಾಡಿ ಆಟೋಟಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ಆಮ್ರೆಸ್ಟ್ ಇದೆ ಕೂಲ್ ಡೋರ್ ಬಾಕ್ಸ್ ಅಂದ್ಕೊಳ್ಳೋಣ ಗಾಡಿಗೆ ಬರೋದು ಆ್ಯಂಡ್ ನೋಡಿ ಇದೇ ಕೆಲಸ ನೋಡಿ ನೋಡೋಕ್ಕಿಂತ ರೇಸಿಂಗ್ ಥರನೇ ಮೋರ್ ಕಂಫರ್ಟ್ಸ್ ಇದೆ ಅಂದ್ಕೊತೀನಿ ಗಾಡಿಗೆ ಬರೋದಕ್ಕೆ ಫುಲ್ ಅಟೇಜ್ ಸೀಟ್ಸ್ ಇದೆ ಗಾಡಿಗೆ ಆ್ಯಂಡ್ ಈ ಡಿಸ್ಪ್ಲೇ ವಹಿಸೋದು ಡಿಸ್ಪ್ಲೇ ಕನ್ಕೊಡಬಹುದು ದೊಡ್ಡ ಡಿಸ್ಪ್ಲೇ ಅದರಲ್ಲಿ ಇದು ಕನೆಕ್ಟ್ ಆಲ್ ದ ಕಾರ್ಡ್ ಇಲ್ಲಿ ಕಂಟ್ರೋಲ್ ಆಗುತ್ತೆ ಗಾಡಿ ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆ ನೋಡಿ ಇಲ್ಲಿ ಚಾರ್ಜಿಂಗ್ ಕೊಟ್ಟು ಇಲ್ಲಿದೆ ಚಾರ್ಜಿಂಗ್ ಕೊಟ್ಟು ಇಲ್ಲಿದೆ ಗಾಡಿ ವೈರ್ಲೆಸ್ ಚಾರ್ಜ್ ಇದೆ ಗೊತ್ತಿಲ್ಲ ಗಾಡಿಗೆ ಬಸ್ ಸಹಾಯ ಫೀಲ್ ಫಿನಿಶ್ ನಮ್ಮ ಕಂಪನಿಯ ಸ್ಟೀರಿಂಗ್ ಫೀಲಿಂಗ್ ಸಿಗುತ್ತೆ ಫೀಲ್ ತಗೋದ ಫೀಲು ಓಲ್ಡ್ ತಗೊಂಡು ಹಳೆ ನೀವು ತಗೊಂಡು ಕಂಪೇರ್ ಮಾಡಿದ್ರೆ ಹೊಸ ತಗೊಂಡ್ಗೆ ಕಂಪಿಟೇಷನ್ ಎಲ್ಲ ಗಾದೆ ಬಸ್ ಫುಲ್ಲಿ ಇನ್ಸೈಡ್ ಒಳಗಡೆ ಮತ್ತು ಆಚೆ ಎಲ್ಲ ಫುಲ್ಲಿ ಚೇಂಜಸ್ ಆಗಿದೆ ಗಾದೆ ಬಗ್ಗೆ ನೀವು ಕೇಳಿದೆ ಫೀಚರ್ಸಲ್ಲಿ ಮತ್ತು ಹಿಂಗೆ ಅಡ್ಜಸ್ಟ್ ಆಗುತ್ತೆ ತಿಂತಿದೆ ಅಂದ್ಕೊತೀನಿ ಟೆಲಿಸ್ಕೋಪ್ ಇಲ್ಲ ಬರೀ ತಿಂತಿದೆ ಗಾಡಿಗೋಸ್ಕರ ಹಿಂಗೆ ನಂದು ರೇಸ್ ಕೊಡೋದೇನೆ ಸಲಿಂತ ನೋಡಿ ಸಲಿಂತಿದೆ ಆ್ಯಂಡ್ ಹಿಂಗೆ ಕಾಣಿಸುತ್ತೆ ಆ್ಯಂಡ್ ಟಿಪ್ಪನ್ ಫಿನಿಶ್ ಪರ್ಫೆಕ್ಟ್ ಆಗಿದೆ ಟಿಪ್ಪನ್ ಗಾಡಿ ಫಿನಿಶ್ ಮಾಡಿದ್ದಾರೆ ಆ್ಯಂಡ್ ಹಿಂದೆ ಕೊಡೋದಿದೆ ರೇಸಿದು ಮೋರ್ ಅದೇ ಮೋರ್ ಕಂಫರ್ಟ್ ಮಾಡಿದ್ದಾರೆ ಸೀಟ್ಸ್ನ ಎಡ್ಗೂ ಫಾರ್ 2 ಪೀಪಲ್ಗೂ ನಿಮಗೆ ಅಡ್ಜಸ್ಟ್ ಬರುತ್ತೆ ಸ್ವಂತ ನಿಮಗೆ ಕಪೋರ್ಡ್ ವಿತ್ ಆಮ್ರೆಸ್ಟ್ ಬರುತ್ತೆ ಒಂದು ಕಂಫರ್ಟ್ ಆಗಿದೆ ಇದು ಸೀಟ್ ಅಡ್ಜಸ್ಟ್ ಆಗೋಲ್ಲ ಅಂದ್ಕೊಂಡು ಅಡ್ಜಸ್ಟ್ ಆಗೋಲ್ಲ ಸೀಟ್ ಕಂಫರ್ಟ್ ಇದೆ ಸೀಟ್ ಐ ಆಮ್ 6 feet ತಡಿದ್ದೀನಿ ಅಂದರೂ ನೋಡಿ ಏನು ಸ್ಪೇಸ್ ಇದೇನು ಇಷ್ಟಿದೆ ಸ್ಪೇಸ್ ಇದೆ ನನಗೆ ಕಂಫರ್ಟಬಲ್ ಏನು ಕಂಫರ್ಟಬಲ್ ಆಗಿದೆ ನೋಡಿ ಲೆಗ್ ರೂಮ್ ಕಂಫರ್ಟಬಲ್ ಆಗಿದೆ ಅಂದರೆ ಬೋತ್ ಪಿಲ್ಲರ್ ಫ್ರಂಟ್ ಹಿಂದೆ ಇರೋಕ್ಕೆ ಒಳ್ಳೆ ಸ್ಪೇಸ್ ಇದೆ ಸ್ಪೇಷಿಯಸ್ ಆಗಿದೆ ಗಾಡಿ ನೀವು ತಗೊಂಡು 4 motion ಆರ್ಲೈನ್ ಅಂತ ಗಾಡಿ ನೀವು ಹಳೆ ತಗೊಂಡು ಕಂಪೇರ್ ಮಾಡೋಕ್ಕೆ ಫುಲ್ ಕಸ್ಟಮೈಸ್ ಚೇಂಜಸ್ ಆಗಿದೆ ಆ್ಯಂಡ್ ನೋಡಿ ಡೋರ್ ನಿಮಗೆ ಇಷ್ಟು ಡೋರ್ ಓಪನ್ ಆಗೋದು ಹಿಂಗೆ ಬಂದು ಡೋರ್ನ ಗ್ರಾಂಟೆಡ್ ಒಂದು ಕ್ಲಾಸ್ ಆಗುತ್ತೆ ಹಿಂದೆ ಬಂದು ನಿಮಗೆ ಐಕೂಲರ್ ಬರುತ್ತೆ ರೇರಿಂಗ್ ಬರುತ್ತೆ ರೋಡ್ ಥರನೇ ಎಲ್ಲ ಕೊಟ್ಟಿದ್ದಾರೆ ಬೇರೆ ಡೀಫಾಲರ್ ಇದೆ ಎಲ್ ಇ ಡಿ ಟೇಲೈಟ್ ಇದೆ ಶಾರ್ಟ್ ಇದೆ ಸನ್ರೂಫ್ ಇದೆ ಗಾಡಿ ಮೇಲೆ ಒಂದು ಇದು 4 motion ಆಗಿ ಫುಲ್ ಎಲ್ ಇ ಡಿ ಲೈಟು ಆಕ್ಸಿಜನ್ ಬ್ಯಾಚಿಂಗ್ ಇದೆ ಅದು ಲೈಟ್ ಇದೆ ಇಗೋನ್ ಅಂತಿದೆ ಕಾರ್ 4 motion ಇದೆ ಕನ್ನಡ ಕೊಟ್ಟಿದ್ದಾರೆ ಇಂಥ